ಬೇಸಿಕಲಿ ಈ ಆ್ಯಪ್ನ ಉದ್ದೇಶ ಏನು ಅಂತಂತಂದ್ರೆ ನಮ್ಮ ಲೋಕಲ್ ಆಗಿರೋ ಪ್ರೊವೈಡರ್ಸ್ಗೆ ನಾವು ಏನಾದ್ರು ಒಂದು ಒದಗಿಸ್ಬೇಕು. ಈಗ ದಾವಣಗೆರೆ ತುಂಬಾ ವಿಚಾರಗಳು ಈಗ ಟೆಕ್ ಡೆವಲಪ್ಮೆಂಟ್ಗೆ ಓಡಾಡ್ತಾ ಇದೆ, ಕರೆಕ್ಟಾ? ಸೊ ಅದಕ್ಕೆ ನಮ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ ತರ, ಒಂದು ಕೊಡುಗೆ ತರ ನೋಡ್ತಾ ಇದೀವಿ. ತುಂಬಷ್ಟು ಈ ತರ ಹೊರಗಡೆ ಇದಾವೆ, ಅನ್ಯ ರಾಜ್ಯಗಳ ಆ್ಯಪ್ಗಳಿದಾವೆ. ಸೊ ನಮ್ಮ ಉದ್ದೇಶ ಅಂದ್ರೆ ನಮ್ಮ ಜನಕ್ಕೆ ಸ್ವಲ್ಪ ಫ್ರೀ ಆಗಿರುವಂತದ್ದು ಅಥವಾ ಕಡಿಮೆ ರೇಟಲ್ಲಿ ಅವ್ರಿಗೆ ಒದಗಿಸುವಂತ ಕೆಲಸ. ಈ ಆ್ಯಪ್ನ ಉದ್ದೇಶ ಅಂದ್ರೆ ಸರ್, ಪ್ರೊವೈಡರ್ಸ್ ಸರ್ವಿಸಸ್ ನ ಮ್ಯಾನೇಜ್ ಮಾಡೋದು. ಉದಾಹರಣೆಗೆ, ಈಗ ನಿಮ್ಮ ಮನೇಲಿ ಏನಾದ್ರೂ ಕೆಲಸ ಆಗಿರ್ಬೋದು, ಉದಾಹರಣೆಗೆ ಪ್ಲಂಬಿಂಗ್ ಆಗಿರ್ಬೋದು, ಅಥವಾ ಯಾವುದೇ ತರ ನಿಮಗೆ ಸರ್ವಿಸ್ ಅವಶ್ಯಕತೆ ಇದ್ರು ಕೂಡ ಇಲ್ಲಿ ಬಂದು ನೀವು ಒಂದ್ಸಲ ಚೆಕ್ ಮಾಡಿದ್ರೆ ವಿತಿನ್ ಕಿಲೋಮೀಟರ್ ಬೇಸ್ ಮೇಲೆ 20 ಕಿಲೋಮೀಟರ್ ಒಳಗೆ ಬೇಕಾ ಅಥವಾ 10 ಕಿಲೋಮೀಟರ್ ಒಳಗೆ ಬೇಕಾ 5 ಕಿಲೋಮೀಟರ್ ಒಳಗೆ ಬೇಕಾ, ಆ ರೇಂಜ್ ಜೊತೆ ನೀವು ಮಾಡ್ಬೋದು. ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಈ ಆಪ್ ಇಲ್ಲಿ ಸೆಕ್ಯೂರಿಟಿ ಅಥವಾ ಏನಂತಾರ ಅದನ್ನ ಒಬ್ಬ ವ್ಯಕ್ತಿ ಮೇಲೆ ಟ್ರಸ್ಟ್ ವರ್ತಿನೆಸ್ ತೋರಿಸಬಹುದು. ಈಗ ಹೊರಗಿಂದ ಬರುವಾಗ, ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ತಗೊಳ್ರಿ, ನಮಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಯಾವಾಗೋ ಲಾಸ್ಟ್ ಮೂಮೆಂಟ್ ಒಬ್ಬ ಹೆಸರು ತೋರಿಸ್ತಾರೆ, ಆ ಹೆಸರು ನಂಬ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಹಂಗಲ್ಲ, ಬರೋರ್ಕಿಂತ ಮುಂಚೆ ನಮಗೆ ಆಲ್ರೆಡಿ ಗೊತ್ತು ಯಾರಿದಾರೋ ಅವ್ರು ನಮಗೆ ಮುಂಚೆ ಏನಾಗಿದ್ರು, ಯಾವ ತರ ನಮ್ ಜೊತೆ ಕನೆಕ್ಟ್ ಆಗ್ತಾರೆ, ಇನ್ ಮುಂದೆ ನಮಗೆ ಯಾವ ತರ ರೆಗ್ಯುಲರ್ ಕನೆಕ್ಟ್ ಆಗಿರ್ತಾರೆ, ಅವ್ರು ನಮಗೆ ಯೂಸ್ ಆಗುತ್ತೋ ಇಲ್ಲೋ, ಇವೆಲ್ಲ ರೇಟಿಂಗ್ ಮೂಲಕ ತೀರ್ಮಾನ ಮಾಡ್ತಾರೆ ಆಕ್ಚುಲಿ. ಸೊ ಅವರೇ ನಮಗೆ ವಾಪಸ್ ರೇಟಿಂಗ್ ಕೂಡ ಕೊಡಬಹುದು. ಈ ತರ ಈ ವ್ಯಕ್ತಿ ಚೆನ್ನಾಗಿದ್ದಾರೆ ಅಥವಾ ಈ ವ್ಯಕ್ತಿ ಚೆನ್ನಾಗಿಲ್ಲ ಅನ್ನೋ ಒಂದು ರೇಟಿಂಗ್ಸ್ ಕೂಡ ಅವರೇ ತೀರ್ಮಾನ ಮಾಡಬಹುದು. ಬೇಸಿಕಲಿ ಇದು ಲೋಕಲೈಸ್ಡ್ ಆಪ್. ಕರೆಂಟ್ಲಿ ನಾವು ಪ್ಲಾನ್ ಮಾಡ್ತಿರೋದು ದಾವಣಗೆರೆ ಜೊತೆಗೆ ಇತರ ಸಂಸ್ಥಾನಗಳಿಗೆ. ಮೇನ್ ಉದ್ದೇಶ ನಮಗೆ ದಾವಣಗೆರೆನ ಫೋಕಸ್ ಮಾಡಿ ನೋಡ್ತಾ ಇದೀವಿ. ಬಿಕಾಸ್ ಅಗೇನ್ ದಾವಣಗೆರೆ SCP ಆಗೆಲ್ಲ ತುಂಬಾ ಓಡಾಡ್ತಾ ಇದ್ರೆ, ಸೊ ನಮ್ದು ಒಂದು ಫುಟ್ ಪ್ರಿಂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಆಕ್ಚುಲಿ ಇದು ಈ ಆಪ್ಗೆ ಭರವಸೆ ಕೊಟ್ಟಿರೋದು. ಇದಕ್ಕೆ ತುಂಬಾ ಜನಗಳ ಕೊಡುಗೆಗಳಿದ್ದಾರೆ. ನಿಮ್ಗೆ ಇನ್ವಿಟೇಷನ್ ಸಿಕ್ಕಿರುತ್ತೆ ಆಗ್ಲಿ, ಅದ್ರೊಳಗೆ ತುಂಬಾ ಜನ ಇದಕ್ಕೆ ಸಹಕಾರ ಕೂಡ ಮಾಡ್ತಾ ಇದ್ರೆ, ಇನ್ಕ್ಲೂಡಿಂಗ್ ನಮ್ಮ ಸಮರ್ಥ ಅವರು. ಸಮರ್ಥ ಅವರು ಕೂಡ 22ನೇ ತಾರೀಕು ಲಾಂಚಿಗೆ ಬರ್ತೀನಿ ಅಂತ ಹೇಳಿದ್ರು ಆಕ್ಚುಲಿ ಅವರು. ಉದ್ದೇಶ ನಮ್ದಿದೆ ಆಕ್ಚುಲಿ. ಸೊ ನಿಮಗಿನ ಪ್ರಶ್ನೆ ಉತ್ತರಗಳಿದ್ರೆ ವಿ ಕ್ಯಾನ್ ಡಿಸ್ಕಸ್ ಆನ್ ದಟ್. ಅರ್ಬಾಬ್ ಅಂತ ಹೇಳಿದ್ರೆ ಅದರ ಮೀನಿಂಗ್ ಪರ್ಷಿಯನ್ ಲ್ಯಾಂಗ್ವೇಜ್ ನಲ್ಲಿ ಮಾಲೀಕ ಅಂತ ಸರ್. ತನ್ನ ಕೆಲಸಕ್ಕೆ ತಾನೇ ಮಾಲೀಕ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೇಲೆ ಇದು ಮಾಡಿದ್ವಿ ಸರ್ ನಾವು. ಇದೇನಕ್ಕಪ್ಪ ಇನ್ಸ್ಪಿರೇಷನ್ ಅಂತಂದ್ರೆ, ತುಂಬಾ ಜನಕ್ಕೆ ಕೆಲಸ ಇರಲ್ಲ ಸರ್. ತುಂಬಾ ಜನ ಕೆಲಸ ಇಲ್ಲಿದ್ದು ಇರ್ತಾರೆ. ಈಗ ನಮಿಗೂ ಯಾವ್ದಾದ್ರು ಒಂದು ಕೆಲಸಗಾರರಿಗೆ ಹುಡುಕ್ಬೇಕಂದ್ರೆ ತುಂಬಾ ಇವಾಗ ಕಷ್ಟ ಸಿಗುತ್ತೆ ಸರ್. ಈಗ ಕೆಲವೊಂದ್ಸತಿ ಒಂದ್ ದಿನಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿಗೆ ಯಾರು ಬರಲ್ಲ ಸರ್. ಇವಾಗ ಯಾರಾದ್ರೂ ಫ್ರೀ ಇದ್ರೂ ನಮಗೆ ಗೊತ್ತಾಗಲ್ಲ ಸರ್. ಈಗ ನಾವು ಯಾರಿಗೋ ಕೇಳ್ಬೇಕಂದ್ರೆ ಸಮಥಿಂಗ್, ಯಾರಿಗೋ ಫ್ರೆಂಡ್ಸಿಗೆ ಕೇಳ್ಬೇಕು, ನಿಮ್ಮಲ್ಲಿ ಯಾರಾದ್ರೂ ಎಲೆಕ್ಟ್ರಿಷಿಯನ್ ಏನಾದ್ರು ಇದ್ರೆ ಹೇಳಪ್ಪ, ಸ್ವಲ್ಪ ಕೆಲಸ ಇದೆ, ಆ ಟೈಪ್ ಈ ಟೈಪ್ ಹೇಳ್ಬೇಕಿತ್ತು. ನಾವೊಂದು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಂದ್ರೆ ಕಂಪ್ನಿಯವರಿಗೆ ಫೋನ್ ಮಾಡಿದ್ರೆ, ಅದರದ್ದೇ ಆದ ಕಂಪ್ನಿಯವರಿಗೆ ಫೋನ್ ಮಾಡಿದ್ರೆ ಒಂದು ಬಲ್ಬ್ ಹಾಕ್ಲಿಕ್ಕೂ ಒಂದು 500 ರೂಪಾಯಿ ಕೇಳ್ತಾರೆ ಸರ್. ಬಲ್ಬ್ 15 ರೂಪಾಯಿ ಇರುತ್ತೆ, ಚಾರ್ಜ್ ಮಾತ್ರ 500 ರೂಪಾಯಿ ತಗೊಂತಾರೆ. ಅದಕ್ಕೆ ನಾವೇನ್ ಈ ಕಾನ್ಸೆಪ್ಟ್ ಮಾಡಿದೀವಿ ಅಂತಂದ್ರೆ, ಈಗ ತುಂಬಾ ಜನ ಕೆಲ್ಸಗಾರರು ಬಂದಿರ್ತಾರೆ ಸರ್, ಇರ್ತಾರೆ, ಅವರೆಲ್ಲ ನಮ್ದ್ರಲ್ಲಿ ರಿಜಿಸ್ಟರ್ ಇರ್ತಾರೆ. ಒಂದ್ 50 ಜನ ಇರ್ಲಿ ರಿಜಿಸ್ಟ್ರೇಷನ್, ನಮಗೆ ಯಾರು ಬೇಕೋ ಅವ್ರಿಗೆ ನಾವು ಮಾತ್ರ ಕರ್ಸ್ಕೋಬಹುದು. ಅಂದ್ರೆ ಅವೈಲಬಿಲಿಟಿ ಮೇಲೆ ಹತ್ರ ಇರೋರಿಗೂ ಕರ್ಸ್ಕೋಬಹುದು, ರೇಟಿಂಗ್ಸ್ ನೋಡಿ ಅವ್ರದ್ದು ರೇಟಿಂಗ್ಸ್ ನೋಡು ಕರ್ಸ್ಕೋಬಹುದು. ನಮಗೆ ಈಸಿಲಿ ಯಾವ್ದಾಗುತ್ತೆ. ಈಗ ನಮಗೆ ಒಂದ್ ಏನಾದ್ರು ಒಂದು ಸಪೋಸ್ ಒಂದು ಸಣ್ಣ ಫ್ಯಾನ್ ರಿಪೇರಿ ಮಾಡ್ಬೇಕಂದ್ರೆ ನಾವು ಅದನ್ನ ವಾಟ್ಸಪ್ ನಲ್ಲಿ ಫೋಟೋ ಹೊಡೆದ್ಬಿಟ್ಟು ಹಾಕಿದ್ರೆ ಅವ್ರಿಗೆಲ್ಲರಿಗೂ ನೋಟಿಫಿಕೇಶನ್ ಹೋಗುತ್ತೆ ಸರ್, ಕೆಲಸ ಇದೆ ಈ ತರ ಅಂತ. ಯಾರಾದ್ರೂ ಆನ್ ಮಾಡಿದವರು, ಬೇಕಂದ್ರೆ ಫ್ರೀ ಇದ್ದವರು, ಅರ್ಜೆಂಟ್ ಇದ್ದವರು, ಇಲ್ಲ ಏನೋ ಮಾಡ್ತೀನಿ ಅನ್ನೋರು ಬಂದ್ ಮಾಡ್ಬೋದು ಸರ್. ಕಾಂಪಿಟೇಷನ್ ಟೈಪ್ ಸರ್ ಅದು. ಈಗ ಇನ್ನೊಬ್ರು ಯಾರಾದ್ರೂ ಒಬ್ರು 1000 ರೂಪಾಯಿ ಕೇಳಿದ್ರೆ ಒಬ್ಬನು 200 ರೂಪಾಯಿ ಬಂದ್ ಮಾಡ್ತೀನಿ ಅಂತಂದ್ರು ಅವ್ರು ಬಂದ್ ಮಾಡ್ಬೋದು ಸರ್. ಆ ಟೈಪ್ ಇದ್ರಲ್ಲಿ ಮಾಡಿದ್ವಿ ಸರ್. ತುಂಬಾ ತೊಂದರೆ ಆಗ್ತಾ ಇತ್ತು ಸರ್ ಕೆಲ್ಸಗಾರಿಗೆ. ಈಗ ನಾವೇ ನೋಡಿದೀವಿ, ವಯಸ್ಸಾದವರಿಗಾಗ್ಲಿ, ಈಗ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗಿರ್ತಾರೆ, ಅವರಿಗೆಲ್ಲ ಮಾಡ್ಲಿಕ್ಕೆ ತಿರುಗ್ಲಿಕ್ಕೆಲ್ಲ ಆಗಲ್ಲ ಸರ್. ಅವರು ಟ್ರಸ್ಟೇಬಲ್. ನಾವು ಅವ್ರು ಫೋನ್ ಮಾಡಿದ್ರೆ ನಾವು ಕಸ್ಟಮರ್ನ ನಾವಾದ್ರೂ ಕಳಿಸ್ತೀವಿ ಸರ್, ಅವ್ರಾದ್ರೂ ಅವ್ರು ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಸರ್. ಇದೊಂಥರ ಡಿಜಿಟಲ್ ಕ್ಲಾಸಿಫೈಡ್ ಇದ್ದಂಗೆ ಸರ್. ಮುಂಚೆ ಒಂದು ಕ್ಲಾಸಿಫೈಡ್ ಬುಕ್ ಬರ್ತಿತ್ತು ನಮ್ಮಲ್ಲಿ, ಏನ್ ಬೇಕಾದ್ರೂ ಅದ್ರಲ್ಲಿ ಹುಡ್ಕೋಬೋದಿತ್ತು. ಇದನ್ನ ಯಾರಿಗೆ ಬೇಕಾದ್ರೂ ಅವ್ರಲ್ಲಿ ಹುಡ್ಕೋಬಹುದು ಸರ್. ಈಗ ಈ ಏನೇ ಒಂದು ಬೇರೆ ಕಂಪನಿಗಳಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ದುಡ್ಡು ಕೊಡ್ಬೇಕು ಸರ್. ನಮ್ದ್ರಲ್ಲಿ ಆತರ ಏನೂ ಇಲ್ಲ. ಈ ಪ್ರತಿಯೊಬ್ಬನು ರಸ್ತೆಯಲ್ಲಿರೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ಬೇಕಂತಂದ್ರೆ ಅವ್ನು ಬಂದು ನಮ್ಮ ಆಪ್ ನಲ್ಲಿ ಕೆಲಸ ಮಾಡ್ಬೇಕು ಸರ್. ನಾವ್ ಅವ್ರಿಗೇನು ಕಮಿಷನ್ ಇಲ್ಲ, ನಮ್ಮ ಆಪ್ ನಲ್ಲಿ ಏನು ಪೇ ಮಾಡಂಗಿಲ್ಲ ಸರ್. ಅವರು ಓನರು ಮತ್ತೆ ಅವರು ಯಾರು ಪ್ರೊವೈಡರ್ ಇರ್ತಾರೆ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಹಾ ಅಷ್ಟೇ ಸರ್. ಸರ್ ನಮಗೆ ಪ್ರಾಫಿಟ್ ಅಂತ ಅಂದ್ರೆ ಪ್ರಾಫಿಟಿಗೋಸ್ಕರ ಮಾಡಿಲ್ಲ ಸರ್ ನಾವಿದು. ಆಕ್ಚುಲಿ ನಮ್ದು ಏನಂದ್ರೆ ವರ್ಕ್ ಈ ತರ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ತರಬೇಕನ್ನೋದೇ ನಮ್ದು ಒಂದು ಉದ್ದೇಶ ಇದೆ ಸರ್. ಯಾರ ಹತ್ರನೂ ₹1 ಇಸ್ಕೊನಲ್ಲ ಸರ್. ಯಾರ ಹತ್ರನೂ ₹1 ಇಸ್ಕೊನಲ್ಲ ಸರ್. ಇದನ್ನ ರನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫ್ಯೂಚರ್ ನಲ್ಲಿ ಏನಾದ್ರು ಬಂದ್ರೆ ಆಡ್ ಮೂಲಕ ನಾವು ಅಮೌಂಟ್ ಅನ್ನ ಇದು ಮಾಡ್ತೀವಿ. ಅದರಲ್ಲಿ ಒಂದು ಆಪ್ ನಲ್ಲೇ ನಮ್ದು ಒಂದು ಇದು ಇದೆ ಸರ್, ಬ್ಲಾಕ್ ಇದೆ. ಮೇಲೆ ಏನಾದ್ರು ಆಡ್ ನಲ್ಲಿ ಬೇಕಾದ್ರೆ ನಾವು ಮಾಡ್ತೀವಿ ಸರ್ ಅಷ್ಟೇ. ಸರ್ ಇದನ್ನ more than 311
ಪ್ಲಸ್ ಸರ್ವಿಸಸ್ ಬರುತ್ತೆ, ಲೈಕ್ ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಟಿವಿ ರಿಪೇರಿ, ಫ್ರಿಡ್ಜ್ ರಿಪೇರಿ, ಎಸಿ ರಿಪೇರಿ, ಕಾರ್ ಮೆಕ್ಯಾನಿಕ್, ಎವ್ರಿಥಿಂಗ್. ಮೋರ್ ದೆನ್ 311 ಪ್ಲಸ್ ಸರ್ವಿಸಸ್ ಬರುತ್ತೆ. ಡೈನಮಿಕ್ ಆಗಿ ಇಟ್ಟಿದೀವಿ, ನಮ್ಗೆ ಯಾವಾಗ ಬೇಕೋ ಮತ್ತು ನಾವು ನ್ಯೂ ಸರ್ವಿಸಸ್ ನ ಬೇಕಿದ್ರೆ ಆಡ್ ಮಾಡ್ತಾ ಹೋಗ್ಬೋದು. ನಾವು ಹೊಸ ಕೆಟಗರೀಸ್ ಆಡ್ ಮಾಡ್ತಾ ಹೋಗ್ಬೋದು ಇದರಲ್ಲಿ ವರ್ಕರ್ಸ್ ನ. ಸೋ ಫಾರ್ ಬ್ಲೂ ಕಾಲರ್ ವರ್ಕರ್ಸ್ ಎಲ್ಲರೂ ಆಡ್ ಆಗಿದ್ದಾರೆ ಸರ್ ಆಕ್ಚುಲಿ. ಸೊ ಇನ್ನು ನೆಕ್ಸ್ಟ್ ನಾಳೆ ಹೊಸದ್ ಬಂತು ಅಂದ್ರೆ ಅದಕ್ಕೂ ಆಸ್ಪದ ಇದೆ ನಮ್ಮಲ್ಲಿ. ಹಾಗೆ ಸರ್ ಕರೆಂಟ್ಲಿ ಜಿಲ್ಲೆ ಫೋಕಸ್ ಮಾಡ್ತಾ ಇದೀವಿ, ಬಟ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ಸ್ ತುಂಬಾ ಇದೆ. ಈಗ ಬ್ಯಾಂಗ್ಳೂರ್ ಕಡೆ ನಾವು ಆಕ್ಚುಲಿ ಹೋಗ್ಬೇಕಂತ ನೋಡ್ತಾ ಇದೀವಿ, ಹುಬ್ಳಿ ಕಡೆ ಹೋಗ್ಬೇಕಂತ ನೋಡ್ತಾ ಇದೀವಿ. ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಫುಟ್ ಪ್ರಿಂಟ್ ಅಂತ ಇರಬೇಕಲ್ಲ, ಸೊ ಹಾಗಾಗಿ ದಾವಣಗೆರೆನ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ 100-150 ಜನ ಬಂದು ಸೇರ್ಕೊಂಡಿದ್ದಾರೆ ಪ್ರೊವೈಡರ್ಸ್ ನಲ್ಲಿ. ಸರ್ ಯೂಸ್ ಮಾಡ್ಬೋದು, ಯಾಕಂದ್ರೆ ಅವ್ರು ಆ ರೇಂಜ್ ಒಳಗಡೆ ಯಾರು ಹತ್ರ ಇದಾರೋ ಅವ್ರು ಅವ್ರಿಗೆ ಸಿಗ್ತಾರೆ. ಎಲ್ಲಿಂದನೂ ಓಡ್ ಬರೋ ಅವಶ್ಯಕತೆ ಇಲ್ಲ. ಈಗ ನೀವು ಫುಡ್ ಆರ್ಡರ್ ಅದೇ ತರ ಮಾಡ್ತಿರ್ತಾರೆ, ನಿಮ್ಮ ಮನೆಯಿಂದ ಹತ್ರದಲ್ಲಿ ಯಾವ ತಗೊಂಡು ಆರ್ಡರ್ ಮಾಡ್ತಿರ್ತಾರೆ. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಅವ್ರ ಹತ್ರದಲ್ಲಿ ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡ್ ಬರ್ಬೋದು. ಸೊ ಟೈಮ್ ನಿಮಗೆ ತುಂಬಾ ಲಿಮಿಟ್ ಆಗ್ಬಿಡ್ತೈತಿ. ದೂರದಿಂದ ಕರೆಯೋದ್ರ ಬದ್ಲಿ, ಯಾರನ್ನೋ ಒಬ್ಬರನ್ನ ಗೊತ್ತಿಲ್ಲದ ಕರೆಯೋದ್ರ ಬದ್ಲಿ ನಿಮ್ಮ ವೆಸಿನಿಟಿಯಲ್ಲಿ ಅದು 5 ಜನ ಇರ್ಬೋದು, 10 ಜನ ಇರ್ಬೋದು, ಎಷ್ಟು ಜನ ಇದ್ರು ಕೂಡ ಅವರಲ್ಲಿ ಒಬ್ಬರನ್ನ ನೀವು ಚೂಸ್ ಮಾಡ್ಕೊಂಡು ಕರ್ಸ್ಕೋಬಹುದು. ಈಗ ಅವ್ರು ನಿಮ್ಗೆ ತೃಪ್ತಿಕರ ಅನ್ನಿಸ್ಲಿಲ್ಲ ಆದ ತಕ್ಷಣಕ್ಕೆ ಸ್ವಿಚ್ ಕೂಡ ಮಾಡ್ಬೋದು ನೀವು. ಆಕ್ಚುಲಿ ಇನ್ನೊಬ್ಬರನ್ನ ಕೂಡ ಸ್ವಿಚ್ ಮಾಡೋದಕ್ಕೆ ನಿಮ್ಗೆ ಅದಕ್ಕೆ ಆಪ್ಷನ್ಸ್ ಇದೆ. ಸೊ ಬೇಸಿಕಲಿ ನಿಮಗೆ ನಿಮ್ಮ ಇದ್ರಲ್ಲಿ ಇರ್ತಾರೆ ಅಂತ ಹೇಳಿ ಯಾರನ್ನೋ ಒಬ್ಬ ಜಸ್ಟ್ ಡೈಲ್ ಅಲ್ಲಿ ಅಥವಾ ತುಂಬಾ ಆಪ್ಷನ್ಸ್ ಇದಾವೆ, ಬಟ್ ಅದು ತಿಳ್ಕೊಂಡು ನೋಡ್ಕೊಂಡು ನಂಬರ್ ಎಲ್ಲ ಚೆಕ್ ಮಾಡಿ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಇಲ್ಲಿ ನೀವು ಬ್ಲಡ್ ಡೊನೇಷನ್ ತರನೋ ಅಥವಾ ಇದ್ರ ತರನೇ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಇರ್ತಾರೆ. ನಿಮ್ಮ ಲೊಕೇಶನ್ ತಗೊಳತ್ ನಾವು ನಿಮ್ಮ ಲೊಕೇಶನ್ ತಗೊಂಡು ಆ ಲೊಕೇಶನ್ಗೆ ಹತ್ರ ಇರೋದು 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಹತ್ರ ಇರೋಂಥವ್ರನ್ನ ಕರ್ಕೊಂಡು ನಿಮಗೆ ತೋರಿಸ್ತೀವಿ. ಬೇಸಿಕಲಿ ಇದು ಉದ್ದೇಶ ಮಾಡ್ಕೊಂಡಿರೋದು ಆಕ್ಚುಲಿ.